ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮ ಮನೇಲಿ ನಾಟಿ ತುಪ್ಪ ಕಾಯಿಸಿದ್ದೀವಿ. ನಮ್ಮ ಹಸುದು ನಾವು ಕೆನೆ ಎತ್ತಿಟ್ಟು ಅದರಲ್ಲಿ ಬೆಣ್ಣೆ ಮಾಡಿ ಅದನ್ನು ನಾವು ತುಪ್ಪ ಮಾಡ್ಕೊಂಡಿದ್ದೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ? ಮೊದಲಿಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರೋ ಕೆನೆನೆಲ್ಲ ಬ್ಯಾಚ್ ವೈಸಸಲ್ಲಿ ಜಾರ್ಗೆ ಹಾಕ್ಕೊಳ್ಬೇಕು. ಇದನ್ನು ಹೈ ಸ್ಪೀಡಲ್ಲಿ ಒಂದು 5 ಮಿನಿಟ್ಸ್ ಬ್ಲೆಂಡ್ ಮಾಡಿಕೊಂಡ್ರೆ ಮೇಲೆ ಎಲ್ಲ ಬೆಣ್ಣೆ ಬಂದು ನಿಲ್ಲುತ್ತೆ. ಇದನ್ನು ನಾವು ಈಸಿಯಾಗಿ ತಗೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಇನ್ನು ಇನ್ನೊಂದು ಕಂಟೈನರ್ಗೆ ಬೆಣ್ಣೆನ ಸಪ್ರೇಟಾಗಿ ತೆಗ್ದು ಇಟ್ಕೋಬೇಕು. ಇದೇ ಥರ ಸ್ವಲ್ಪ ಕೆನೆ ಹಾಕಿ ಸ್ವಲ್ಪ ಮೇಲೆ ಕೋಲ್ಡ್ ವಾಟರ್ ಹಾಕಿ ಒಂದು ಹೈ ಸ್ಪೀಡಲ್ಲಿ 5 ಮಿನಿಟ್ಸ್ ಬ್ಲೆಂಡ್ ಮಾಡ್ತಾಯಿದ್ರೆ ಮೇಲೆ ಬೆಣ್ಣೆ ಎಲ್ಲ ತೇಲಿ ಬರುತ್ತೆ. ಇದೇ ಥರ ಎಲ್ಲನೂ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ತೀವಿ. ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ನ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬೆಣ್ಣೆ ಮೇಲೆ ಬರುತ್ತೆ. ನಾವು ಪ್ರತಿ ಬಾರಿ ಹಾಲು ಕಾಯಿಸಿದಾಗೂ ಚೆನ್ನಾಗಿ ಹಾಲು ಕಾಯಿಸಿ ಅದನ್ನು ಫ್ರಿಜ್ಜಲ್ಲಿಟ್ಟು ಅದು ಚೆನ್ನಾಗಿ ಕೆನೆ ಕಟ್ಟಿರ್ತಿತ್ತು. ಅದನ್ನು ನಾವು ಒಂದು ಕಂಟೈನರಲ್ಲಿ ಚೆನ್ನಾಗಿ ಸ್ಟೋರ್ ಮಾಡ್ತಿದ್ದೋ. 1 ಮಂತಿಂದ ಸ್ಟೋರ್ ಮಾಡಿದ್ದು. ಇವತ್ತು ಬೆಣ್ಣೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾಟಿ ಹಸುದು ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ತುಪ್ಪ ಕಾಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಒಬ್ಬಟ್ಟಿಗೆ ಈ ಥರದಕ್ಕೆಲ್ಲ ನಾವು ಮನೇಲಿ ಕಾಯಿಸಿರೋ ತುಪ್ಪನೇ ಯೂಸ್ ಮಾಡೋದು. ನಾವು ಅಂಗಡಿಯಿಂದ ಯಾವುದೂ ತುಪ್ಪ ತಂದು ನಾವು ಯೂಸ್ ಮಾಡೋದೇ ಇಲ್ಲ. ನಾವು ಮನೇಲಿ ಕಾಯಿಸಿರೋ ತುಪ್ಪಕ್ಕೂ ಅಂಗಡೀಲಿ ತೊಗೊಳ್ಳೋ ತುಪ್ಪಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟು ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಮನೇಲಿ ಈ ಥರ ಕೆನೆ ಎತ್ತಿಟ್ಟು ನಾವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಸಪ್ರೇಟಾಗಿ ಹೊರಗಡೆ ಬೆಣ್ಣೆನೂ ಸಿಗುತ್ತೆ. ಅದು ತೊಗೊಬಂದು ಮನೇಲಿ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಯಾಚ್ ವೈಸಸಲ್ಲಿ ನಾವು ಕೋಲ್ಡ್ ವಾಟರ್ ಆ್ಯಡ್ ಮಾಡಿ ಬ್ಲೆಂಡ್ ಮಾಡಿರೋಂಥ ಮಜ್ಜಿಗೆನ ನಾವು ಬಿಸಾಕೋದು ಬೇಡ. ಒಂದು ದೊಡ್ಡ ಕಂಟೈನರ್ಗೆ ಅದನ್ನು ಹಾಕಿ ಮತ್ತೆ ಅದರಲ್ಲಿ ಕಡಿದ್ರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಸಿಗುತ್ತೆ. ನೋಡಿ, ನಾವು ಇದನ್ನು ದೊಡ್ಡ ಒಂದು ಬಕೆಟ್ಗೆ ಹಾಕಿ ಇದನ್ನು ಕಡ್ದಿದ್ದಕ್ಕೆ ಒಂದು ಸ್ವಲ್ಪ ಇನ್ನೂ ಬೆಣ್ಣೆ ಸಿಕ್ತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. 1 ಮಂತಿಂದು ನಾವು ಎತ್ತಿಟ್ಟಿದ್ದ ಕೆನೆಯಿಂದ ನಾವು ಈಗ ಬೆಣ್ಣೆ ಮಾಡಿದ್ದೀವಿ. ಈಗ ಇದನ್ನು ಹೇಗೆ ತುಪ್ಪ ಮಾಡ್ತೀವಿ ನೋಡಿ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡಬೇಕು, ಕಪ್ಪಗೆಲ್ಲ ಸೀಸ್ಬಾರ್ದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನು ಪುಡಿ ಮಾಡಿ ಎತ್ತಿಟ್ಕೋಬೇಕು. ಒಂದು ದೊಡ್ಡ ಪಾತ್ರೆಗೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸಿದ್ರೆ ಎಲ್ಲ ಮೆಲ್ಟ್ ಆಗುತ್ತೆ. ಆಮೇಲೆ ಅದನ್ನು ನಾವು ಸಿಮ್ಗಿಡಬೇಕು. ಸಿಮ್ಮಲ್ಲಿ ಅದನ್ನು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಇದರಲ್ಲಿರೋ ನೀರೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕಾಯಿಸಬೇಕು. ಅದೆಲ್ಲ ಚೆನ್ನಾಗಿ ಕಾದು ಫುಲ್ಲು ವೈಟ್ ಕಲರ್ ಇರೋದೆಲ್ಲ ಹೋಗಿ ಬರೀ ತುಪ್ಪ ಮಾತ್ರ ನಿಂತ್ಕೊಳ್ಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸಬೇಕು. ತುಂಬ ಕಾಯಿಸಬಾರ್ದು, ಸೀದೋಗ್ಬಿಡುತ್ತೆ. ನೋಡ್ಕೊಂಡು ಕಾಯಿಸಬೇಕು. ಈ ಹದಕ್ಕೆ ಬರೋವರೆಗೂ ಕಾಯಿಸಬೇಕು. ಈಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಸ್ವಲ್ಪ ಸಾಲ್ಟು, ಆಗಲೇ ಕುಟ್ಟಿ ಇಟ್ಕೊಂಡಿರೋ ಅಂಥ ಮೆಂತ್ಯ ಪೌಡರು ಮತ್ತು 2 ವೀಳ್ಯದೆಲೆನ ನಾವು ಪೀಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಈ ಥರ ಹಾಕಿ ಅದನ್ನು ಒಂದು 5 ಮಿನಿಟ್ಸ್ ಮುಚ್ಚಿ ಇಟ್ಬಿಡಬೇಕು. ಆಮೇಲೆ ನಾವು ಅದನ್ನು ಒಂದು ಗ್ಲಾಸ್ಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಾಳಾಗಲ್ಲ. ಎತ್ತಿಟ್ಟಿದ್ದ ಕೆನೆಯಲ್ಲಿ ಸಿಕ್ಕಿದ ಬೆಣ್ಣೆಯಿಂದ ಮಾಡಿರೋ ತುಪ್ಪ ನಮಗೆ ಇಷ್ಟು ಸಿಕ್ಕಿದೆ. ಈ ಗ್ಲಾಸ್ ಜಾರ್ನಷ್ಟು ತುಂಬಿ ನಮಗೆ ಇನ್ನೊಂದು ಚಿಕ್ಕ ಗ್ಲಾಸ್ ಕಂಟೈನರ್ ಅಷ್ಟು ನಮಗೆ ಸಿಕ್ಕಿದೆ. ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ತುಪ್ಪ ಕಾಯಿಸಿದ ಪಾತ್ರೆ ಒಳಗಡೆ ಇನ್ನೂ ಒಂದಷ್ಟು ತುಪ್ಪ ಇರುತ್ತೆ. ನಾವು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೊಂಡ್ರೆ ಅದನ್ನು ನಾವು ಯಾವಾಗಾದರೂ ಮುದ್ದೆ ಮಾಡಬೇಕಾದ್ರೆ ಅಥವಾ ಉಪ್ಪಿಟ್ಟು ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ನೀವು ಮನೇಲಿ ತುಪ್ಪ ಕಾಯಿಸಿದಾಗ ಅದರ ಗಷ್ಟನ ಈ ರೀತಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಅಥವಾ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ವಿಡಿಯೋ ಅಂತ ನನಗೆ ತಿಳಿಸಿ. ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.